8 ತಿಂಗಳು 8 ತಿಂಗಳು ಆಗಿದೆ ಅವಳಿಗೆ ನೋಡಿ. ಇಲ್ಲಿ ಇದು ಪ್ಯೂರ್ ಲೈನ್ ಸರ್. ಇದು ನೋಡಿ, ಇದು ಮಿಲ್ಕ್ ಟೀತು, ಇನ್ನು ಹೊಲ್ದಾಗಿಲ್ಲ ಇವು ನೋಡಿ. ಇದು 2 ಅಂದರೆ ದೊಡ್ಡಲ್ಲಿ ಬರುತ್ತಲ್ಲ ಬಾಚಿಯಲ್ಲೂ ಇದೆ ನೋಡಿ. ಇದಕ್ಕೆ ಇನ್ನು ಉದುರು ಹುಟ್ಟರೆ 8 ಬರೋದು ಕುರಿಗಳು, 8 ಲಾಸ್ಟು. ಈಗ ನೋಡಿ, ಈಗ 4 ಬಂದೈತಿದ್ದು, ಇನ್ನೂ ಸಮ ಬಂದಿಲ್ಲ, ಅಲ್ಲಲ್ಲಿ ಸಮ ಬರ್ತಾ ಇದ್ರ ಲೆವೆಲ್ಗೆ. ಹೊಲ್ಲಾಗಿಲ್ವಲ್ಲ ಇವಳು ಮರಿಯಾಕುರಿ 2 ಬರಲ್ಲ ಅನ್ಸುತ್ತೆ ಅವಳು ನನಗೆ. ಸೊಡ್ಡು ಓಪನಿಂಗ್ ಬಂದಿರೋಳು ಸರ್ ಇವಳು. ಅಲ್ಲೆಲ್ಲ ಉಡ್ತು ಅಂದಮೇಲೆ ಅಲ್ಲಿ ಬಿಡ್ಬೇಕಾದ್ರೆ ಹಿಂಗಿರುತ್ತೆ ನೋಡಿ. ಇಲ್ಲಿ ಇರವೆ ಯಾರಲ್ಲಿ ಈಗ ಹಿಂದೆಯಿಂದ ಉದುರ್ಕೊಂಡು ಬರ್ತಾವೆ, ಮತ್ತೆ ಹಲ್ಲು ಹುಟ್ಟಿದ್ಮೇಲೆ ಇಲ್ಲಿಂದ ಸಾವ್ಕ ಉದುರ್ಕೊಂಡು ಬರ್ತಾವೆ. ಅದು ಏಜುಡು ನೋಡಿ. ಇವಳು ವಯಸ್ಸು ಆಗಿರೋದು ನೋಡಿ. ಇಲ್ಲಿ ಒಂದೇ ಒಂದಲ್ಲಿದೆ ಅವಳಿಗೆ. ಇದು ನನ್ನ ಹತ್ರಕ್ಕೆ ಬಂದು 6 ವರ್ಷ ಆಗಿದೆ. ನಾನು ತಂದಾಗಲೇ 4 6 ಆಗಿತ್ತು. 9 ವರ್ಷದ ಕುರಿ, ಇನ್ನು 2 ವರ್ಷ ಬದುಕಿರುತ್ತೆ. ಇನ್ನು 2-3 ಸಲ ಮರಿ ಹಾಕುತ್ತದು. ಈಗಲೂ ಪ್ರೆಗ್ನೆಂಟ್ ಇದೆ. ಗೆರೋಲ್ ಅಂದ್ಬಿಟ್ಟಿದ್ದು 2 ಮರಿ ಬರುತ್ತೆ ಈಗಲೂ. ವೆಸ್ಟ್ ಬೆಂಗಾಲ್ ನಾರಿ ಸುವರ್ಣ ಮೇನ್ ಕಂಟೆಂಟ್ ಇದೆ ಟ್ವಿನ್ನಿಂಗ್ ಕೊಡೋಕ್ಕೆ. ವಾರದ ಮರಿ ಸರ್ ಇದು. ನಿಮ್ಗೆ 5 kg 800 ಗ್ರಾಮ್ ನಂತರ ಮರಿ ಬಂದಿದ್ದಾವೆ. ಮಿನಿಮಮ್ 5 kg ಮರಿ ಅದೇ ಈಜಿಲಿ ಹಾಕೊಳ್ಳುತ್ತೆ ಇದು. ಕಲೆಕ್ಷನ್ ಮಾಡಿ ಮರಿ ತೆಗೆಯೋದು ನಾವು ಬ್ರೀಡಿಂಗ್ ಮಾಡೋವಂಥವ್ರು. ನಾವು ಅವ್ರು ಕೊಟ್ಟಿದ ಮರಿ ನಾವು ತಂದಿರಲ್ಲ. ತಗ್ರ ಚೆನ್ನಾಗಿದ್ದಾರೆ, ಊಟ ಮರಿ ಹಂಗೆ ಹುಟ್ಟುತ್ತೆ ನಮಗೆ. 10,000 ಜಾಸ್ತಿ ಕೊಡಿ, ಏನು ಬೇಜಾರಿಲ್ಲ, ಒಳ್ಳೆ ಮರಿ ಎತ್ಕೊಂಬನ್ನಿ ಅಂತ. ಈ ಮರಿ ಒಂದು 55,000 ಜಾಸ್ತಿ ಬಿದ್ದಿರುತ್ತೆ ನನಗೆ. 50,000 ಮ್ಯಾಟ್ರ್ ಆಗಲ್ಲ. ನನಗೆ ಊಟ ಮರಿ ಮ್ಯಾಟ್ರು, ಕ್ವಾಲಿಟಿ ಟಗ್ರು ಮ್ಯಾಟ್ರು. ನಾನು 10 ಕುರಿ ಒಟ್ಟಿಗೆ ಮರಿ ಆಗ್ತವೆ ಅಂದರೆ ಒಟ್ಟು ಒಂದು 4 ಕುರಿ ಒಂದು ಹಾಕಿರ್ತವೆ, ಒಂದು 5-6 ಕುರಿ 2 ಹಾಕಿರ್ತವೆ. ನೆಕ್ಸ್ಟ್ ಅದೇ ಚೇಂಜ್ ಆಗುತ್ತೆ. 2 ಹಾಕಿರೋದು 1 ಹಾಕಿರ್ಬೋದು, 1 ಹಾಕಿರೋದು 2 ಹಾಕಿರೋದು. 15 ತಿಂಗಳಿಗೆ 2 ಬ್ಯಾಚ್, ಒಂದು 7 ತಿಂಗಳು ಬ್ಯಾಚ್ ಇರುತ್ತೆ. 10 ಮರಿ ಹುಟ್ರೆ 7 ಗಂಡು 3 ಹೆಣ್ಣು ಬಂದಿರ್ತವೆ. ಕೆಲವು ಗಂಡಲ್ಲಿ ಒಂದು 7 ಹೆಣ್ಣು ಬಂದರೆ 3 ಗಂಡು ಬಂದಿರ್ತವೆ. ತಂದೆ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ.